ಗೋಮಾತೆಯ ಗೌರವ ದಿನದ ಪ್ರಯುಕ್ತ ಗೋಪ್ರೇಮಿಗಳ ವತಿಯಿಂದ ಜುಲೈ 27ರಂದು ಬೃಹತ್ ಸಹಿ ಸಂಗ್ರಹ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಅಭಿಯಾನದಲ್ಲಿ ಸಂಗ್ರಹಿಸಲಾದ ಸಹಿ ಮನವಿಯನ್ನು ಜಿಲ್ಲಾಧಿಕಾರಿಗಳ ಮೂಲಕ ರಾಷ್ಟ್ರಪತಿಗಳು, ಪ್ರಧಾನಮಂತ್ರಿಗಳು, ರಾಜ್ಯಪಾಲರು ಸೇರಿದಂತೆ ಮುಖ್ಯಮಂತ್ರಿಗಳಿಗೆ ಸಲ್ಲಿಸಲಾಗುವುದು ಎಂದು ಗೋಪ್ರೇಮಿ ರಾಜು ವೀರಣ್ಣ ತಿಳಿಸಿದರು. ನಗರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಜುಲೈ 27ರಂದು ಬೆಳಿಗ್ಗೆ 11 ಗಂಟೆಗೆ ದಾವಣಗೆರೆಯ ಪಿಬಿ ರಸ್ತೆಯ ಶನಿ ಮಹಾತ್ಮ ದೇವಸ್ಥಾನದಿಂದ ಜಿಲ್ಲಾಧಿಕಾರಿಗಳ ಕಚೇರಿಯವರೆಗೆ ಮೆರವಣಿಗೆಯ ಮೂಲಕ ತೆರಳಿ ಮನವಿ ಪತ್ರ ಸಲ್ಲಿಸಲಾಗುವುದು. ಈ ಮೆರವಣಿಗೆಯಲ್ಲಿ ವಿವಿಧ ಮಠಾಧೀಶರು ಹಾಗೂ ಗೋರಕ್ಷಕರು ಭಾಗವಹಿಸಲಿದ್ದು, ಭಾರತೀಯ ಸಂಸ್ಕೃತಿ ಮತ್ತು ರಾಷ್ಟ್ರದ ಹಿತದೃಷ್ಟಿಯಿಂದ ದೇಶೀಯ ಗೋತಳಿಗೆ ರಾಷ್ಟ್ರೀಯ ಗೌರವ ದೊರಕಿಸಿಕೊಡುವಂತೆ ಈ ಅಭಿಯಾನದ ಮುಖ್ಯ ಉದ್ದೇಶ ಎಂದರು. ಭಾರತದಲ್ಲಿ ಗೋಹತ್ಯೆಯನ್ನು ಸಂಪೂರ್ಣವಾಗಿ ನಿಷೇಧಿಸಬೇಕು. ಹಸುವಿಗೆ ರಾಷ್ಟ್ರಮಾತೆ ಅಥವಾ ರಾಷ್ಟ್ರೀಯ ಪರಂಪರೆಯ ಗೌರವ ಸ್ಥಾನಮಾನ ನೀಡಬೇಕು. ಗೋಸೇವೆಗೆ ಸಂಬಂಧಿಸಿದಂತೆ ಕೇಂದ್ರ ಸರ್ಕಾರದ ವಿಶೇಷ ಕಾನೂನು ಜಾರಿಗೊಳಿಸಿ ಪ್ರತ್ಯೇಕ ಸಚಿವಾಲಯವನ್ನು ಸ್ಥಾಪಿಸಬೇಕು ಎಂದರು. ರಾಷ್ಟ್ರೀಯ ಮಟ್ಟದ ಗೋಸೇವೆ ಮತ್ತು ಗೋ ಸಂರಕ್ಷಣಾ ಅಭಿಯಾನದಲ್ಲಿ ಸಾರ್ವಜನಿಕರು ಹಾಗೂ ಗೋಪ್ರೇಮಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕೆಂದು ಕರೆ ನೀಡಿದರು. ಸುದ್ದಿಗೋಷ್ಠಿಯಲ್ಲಿ ಮಂಜು ಪೈಲ್ವಾನ್, ಪ್ರವೀಣ್ ಜಾಧವ್, ಹರೀಶ್ ಸೇರಿದಂತೆ ಇನ್ನಿತರರು ಇದ್ದರು. 30,000ಕ್ಕೂ ಹೆಚ್ಚು ಸಹಿ ಸಂಗ್ರಹ ಮಾಡಿ ಗೋಮಾತೆಯನ್ನು ರಾಷ್ಟ್ರಪ್ರಾಣಿ ಮಾಡಬೇಕೆಂದು ಒತ್ತಾಯಿಸಿ ನಾವು ಎ ಸಿ ಅವರ ಮುಖಾಂತರ ರಾಷ್ಟ್ರಪತಿಗೆ, ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದ್ವಿ. ಅದೇ ರೀತಿಯಾಗಿ 2ನೇ ಹಂತದ ಹೋರಾಟವಾಗಿ ಈ ಸಾರಿ ಇದೇ ಜುಲೈ 27ರಂದು ದೇಶಾದ್ಯಂತ ಎಲ್ಲ ಜಿಲ್ಲಾ ಮಟ್ಟದಲ್ಲಿ DC ಅವರಿಗೆ, ಜಿಲ್ಲಾಧಿಕಾರಿಗಳಿಗೆ ಇದೇ ಮನವಿಯನ್ನು, ಗೋಮಾತೆಯನ್ನು ರಾಷ್ಟ್ರಪ್ರಾಣಿ ಎಂದು ಘೋಷಣೆ ಮಾಡಬೇಕೆಂದು ಸಾಧು ಸಂತರ ಸಮ್ಮುಖದಲ್ಲಿ DC ಅವರಿಗೆ ಅದು ಮನವಿ ಸಲ್ಲಿಸಿದೆ. ಈ ಸಾರಿ ಅತಿ ಹೆಚ್ಚು ಲಕ್ಷಾಂತರ ಸಹಿ ಸಂಗ್ರಹ ಮಾಡಿ ದಾವಣಗೆರೆ ಜಿಲ್ಲಾದ್ಯಂತ ಎಲ್ಲ ತಾಲೂಕುಗಳಿಗೂ ನಾವೆಲ್ಲರೂ ನಮ್ಮ ಏನು ಗೋ ಸಂರಕ್ಷಣಾ ಸಮಿತಿಯವರು ಏನಿದ್ದೀವಿ ಇವರೆಲ್ಲರೂ ಎಲ್ಲ ತಾಲೂಕುಗಳಿಗೆ ಭೇಟಿ ಕೊಟ್ಟು ಸಹಿ ಸಂಗ್ರಹ ಮಾಡಿ ಲಕ್ಷಾಂತರ ಸಹಿ ಸಂಗ್ರಹವನ್ನು ಮಾಡಿ ಜಿಲ್ಲಾಧಿಕಾರಿಗಳಿಗೆ ತಲುಪಿಸಬೇಕು ಮುಖಾಂತರ ಮನವಿ ಸಲ್ಲಿಸಬೇಕು ಅಂತ ನಮ್ಮ ರಾಷ್ಟ್ರೀಯ ಗೋ ರಕ್ಷಣಾ ಸಮಿತಿಯವರು ನಮಗೆ ಮಾರ್ಗದರ್ಶನ ಮಾಡಿದರೆ, ಅದೇ ರೀತಿಯಾಗಿ ನಾವು ಅದನ್ನು ಅವತ್ತು 27ನೇ ತಾರೀಕು DCಗೆ ಮನವಿ ಸಲ್ಲಿಸ್ತೀವಿ. ಅದೇ ನಮಗೆ ಈಗಿದೆ ಸರ್, ಬೆಳಗ್ಗೆ 11 ಗಂಟೆಗೆ ಶನೇಶ್ವರ ದೇವಸ್ಥಾನದಿಂದ ಮೆರವಣಿಗೆ ಇರುತ್ತೆ ಸರ್. ಪೂಜೆ ಶನೇಶ್ವರ ದೇವಸ್ಥಾನ, ಪಂಚಲಿಂಗೇಶ್ವರ ದೇವಸ್ಥಾನದಿಂದ ಪೂಜೆ ಸಲ್ಲಿಸಿ DC ಅವರಿಗೆ ಮನವಿ ಸಲ್ಲಿಸ್ತಾರೆ. ಅವತ್ತು ಜಿಲ್ಲೆಯ ವಿವಿಧ ಮಠಾಧೀಶರು ಭಾಗವಹಿಸ್ತೀವಿ ಅಂತ ತಿಳಿಸಿದ್ದಾರೆ. ಅದನ್ನು ಮುಂದಿನ ದಿವಸದಲ್ಲಿ ತಿಳಿಸ್ತೀವಿ ಸರ್. ಯಾವ ಸ್ವಾಮೀಜಿಗಳು ಬಂದು ಈ ಒಂದು ಸಹಿ ಸಂಗ್ರಹಕ್ಕೆ ವಿದ್ಯಾರ್ಥಿಗಳು, ಸಾರ್ವಜನಿಕರು ನಮಗೆ ಹೆಚ್ಚಿನ ರೀತಿಯಾಗಿ ಪ್ರೋತ್ಸಾಹ ನೀಡಬೇಕು. ಆಮೇಲೆ ಈ ಕೆಳಕಂಡ ಮೊಬೈಲ್ ನಂಬರ್ಗಳನ್ನ ಇಲ್ಲಿ ಮೆನ್ಷನ್ ಮಾಡಿದ್ದೀವಿ ಪತ್ರದಲ್ಲಿ. ಅವರು ದಾವಣಗೆರೆ ಜಿಲ್ಲೆ ಯಾರು ನಮಗೆ ಫೋನ್ ಕರೆ ಮಾಡಿದರೆ ಅವರಿಗೆ ಅದೊಂದು ಸಹಿ ಸಂಗ್ರಹದ್ದು ಫಾರಮ್ ನಾವು ಅವ್ರಿಗೆ ಮುಟ್ಟಿಸ್ತೀವಿ ಸರ್. ಮುಟ್ಟಿಸೋ ವ್ಯವಸ್ಥೆ ನಾವು ಮಾಡ್ತೀವಿ. ಹಾಗಾಗಿ ಜಿಲ್ಲೆಯ ಹೆಚ್ಚಿನ ಜನ, ಆದಷ್ಟು ಗೋಪ್ರೇಮಿಗಳು, ಗೋಭಕ್ತರು ಈ ಒಂದು ಅಭಿಯಾನಕ್ಕೆ ಜಿಲ್ಲೆಯ ಸಾರ್ವಜನಿಕರು ನಮಗೆ ಸಹಕರಿಸಬೇಕಾಗಿ ಜಿಲ್ಲೆಯ ಜನತೆಯಲ್ಲಿ ನಾವು ಮನವಿ ಮಾಡ್ತೀವಿ. ಅಭಿಯಾನವನ್ನು ಸೇರಲು ಮಿಸ್ಡ್ ಕಾಲ್ ಕೊಡೋದು ಸಂಖ್ಯೆ ಸರ್ 906-777-323. ಈ ನಂಬರಿಗೆ ಮಿಸ್ ಕಾಲ್ ಕೊಟ್ಟರೆ ಅದೊಂದು ಸಹಿ ಸಂಗ್ರಹ ಸದಸ್ಯತ್ವ ಸಂಖ್ಯೆ ಆಗುತ್ತೆ ಸರ್. ಈ ಫಾರಮ್ಗಳು ಬೇಕು ಅಂತಂದರೆ ಈ ನಂಬರಿಗೆ ಈ ನಮ್ಮ ನಂಬರ್ ಹೇಳ್ತೀನಿ ಸರ್. 9900-854-556 ಸರ್. ಈಗ ಮೊದಲನೇ ಹಂತ AC ಅವರಿಗೆ ಕೊಟ್ಟಿದ್ದೀವಿ ಸರ್, 30,000ಕ್ಕೆ ಹೆಚ್ಚು. ಇದು 2ನೇ ಹಂತ. 3ನೇ ಹಂತ ರಾಜ್ಯಪಾಲರಿಗೆ, ರಾಜ್ಯದ ರಾಜಧಾನಿ ಬೆಂಗಳೂರಿಗೆ ಹೋಗಿ ರಾಜ್ಯಪಾಲರಿಗೆ ಮನವಿ ಸಲ್ಲಿಸ್ತಾರೆ. ಅದ್ರ ನೆಕ್ಸ್ಟ್ ಹಂತ ಏನು ಸರ್, ಸ್ವಾಮೀಜಿಗಳು ಏನು ಸಾಧು ಸಂತರದಲ್ಲ ಸರ್, ಅವರು ಡೆಲ್ಲಿಯಲ್ಲಿ ಇದು ಯಾವುದಕ್ಕೂ ಕೇಂದ್ರ ಸರ್ಕಾರ ಘೋಷಣೆ ಮಾಡಲಿಲ್ಲ ಅಂದರೆ ಅದರ ಮುಂದಿನ ಭಾಗವಾಗಿ ಸಾಧು ಸಂತರು ಅಲ್ಲಿ ಉಪವಾಸ ಕೂತ್ಕೋಬೇಕು ಅಂತ ತೀರ್ಮಾನ ಮಾಡ್ಯಾರ ಸರ್. ಇವು ಯಾವುಕ್ಕೂ ಬಗ್ಲಿಲ್ಲ ಅಂದರೆ, ಕೇಂದ್ರ ಸರ್ಕಾರ ಘೋಷಣೆ ಮಾಡಲಿಲ್ಲ ಅಂದರೆ ಪ್ರತಿ ದಿವಸ 5 ಜನ ಸಾಧು ಸಂತರು ಅಲ್ಲಿ ಮರಣಾಂತರ ಉಪವಾಸ ಕೂತ್ಕೋಬೇಕು ಅಂತ ಅವ್ರು ತೀರ್ಮಾನ ಮಾಡ್ಯಾರ ಸರ್. ಅದು ಮುಂದಿನ ಹೋರಾಟ ಸರ್. ಸರ್ ನಮ್ಮದೇ ಸರ್ಕಾರ ಅಂದರೆ ಹೋರಾಟ ಇದು ಪಕ್ಷದಲ್ಲಿ ಸರ್ ಇದು.